ಮಡಿಕೇರಿಯಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಗ್ರೌಂಡನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ರ್ಯಾಲಿ ನಡೆಯಬೇಕಿತ್ತು, ನಿನ್ನೆ ದಿವಸ ನಡೀತು. ಆದರೆ ಅಲ್ಲಿ ಸಕ್ಸಸ್ ಆಗಲಿಲ್ಲ ಅಂತಕ್ಕಂಥ ಕಾರಣದಿಂದ ಮಳೆಯಿಂದ ತೊಂದರೆಯಾಗಿ ಅಭ್ಯರ್ಥಿಗಳಿಗೆ ರನ್ನಿಂಗ್ ಮಾಡಲು ಅಲ್ಲಿ ಅನುಕೂಲ ಆಗಲಿಲ್ಲ ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಸಾಯಿ ಟ್ರೂಪ್ಸ್ ಹಾಕಿ ಕ್ರೀಡಾಂಗಣಕ್ಕೆ ಅಭ್ಯರ್ಥಿಗಳನ್ನ ಕರೆದುಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಆರ್ಮಿಯವರು ಬಂದಿದ್ದಾರೆ, ಅದೇ ರೀತಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟದವರು ಬಂದಿದ್ದಾರೆ, KSRTC ಗಾಡಿಗಳಿವೆ. ಅಲ್ಲಿ ಆರ್ಮಿಯವರು ಕೈ ಮಾಡಿ ಅಭ್ಯರ್ಥಿಗಳನ್ನ ಕರಿತಾ ಇದ್ದಾರೆ, ಬಸ್ನಲ್ಲಿ ಕರೆದುಕೊಂಡು ಹೋಗಲು ಅಭ್ಯರ್ಥಿಗಳನ್ನ ಕರಿತಾ ಇದ್ದಾರೆ. ನೋಡಿ ಗಮನಿಸ್ಬೋದು, ಇಲ್ಲಿ ಇವು KSRTC ಬಸ್ಸನ್ನು ಮಾಡಿದ್ದಾರೆ. ಯಾಕಂದರೆ ಸುಮಾರು 2 ರಿಂದ 2.5 ಕಿಲೋಮೀಟ್ರ್ ದೂರ ಆಗ್ತದೆ ಸಾಯಿ ಹಾಕಿ ಕ್ರೀಡಾಂಗಣ. ಆದ್ದರಿಂದ ಅಭ್ಯರ್ಥಿಗಳನ್ನ ಇಲ್ಲಿ ಬಸ್ಸಿನ ಮೂಲಕ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು AROದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಮಡಿಕೇರಿಯಲ್ಲಿ 14 ಜಿಲ್ಲೆಯ ಅಭ್ಯರ್ಥಿಗಳಿಗಾಗಿ ಆರ್ಮಿ ರ್ಯಾಲಿ ನಡೀತಾ ಇದೆ. ಅಲ್ಲಿ ಹೋಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಬಸ್ಸಿನಲ್ಲಿ ಕರೆದುಕೊಂಡು ಆರ್ಮಿಯವರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ಬಸ್ ಹತ್ತುವುದನ್ನು ಇವಾಗ ನೀವು ಗಮನಿಸ್ತಾ ಇದ್ದೀರಾ. ಅದೇ ರೀತಿಯಾಗಿ ಸಾಯಿ ಟ್ರೂಪ್ ಹಾಕಿ ಕ್ರೀಡಾಂಗಣ ಉದ್ದ 91 ಮೀಟರ್ ಇದೆ, ಅದೇ ರೀತಿಯಾಗಿ ಅಗಲ 55 ಮೀಟರ್ ಇದೆ. ಒಟ್ಟಾರೆಯಾಗಿ ಎಷ್ಟಾಗ್ತದಪ್ಪ ಅಂದರೆ 242 ಮೀಟರ್ ಆಗ್ತದೆ. 242 ಮೀಟರ್ ಆಗ್ತದೆ ಅಂದಾಗ ಅಲ್ಲಿ ಒಟ್ಟು 1600 ಮೀಟರ್ ರನ್ನಿಂಗನ್ನು ಮಾಡಬೇಕಾಗ್ತದೆ. 1600 ಮೀಟರ್ ರನ್ನಿಂಗ್ ಮಾಡಬೇಕಾದ್ರೆ ಸುಮಾರು 5 ರಿಂದ 6 ರೌಂಡ್ ರನ್ನಿಂಗನ್ನು ಮಾಡಬೇಕಾಗ್ತದೆ. ಅಂದರೆ ಮಾತ್ರ ಸರಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅಲ್ಲಿ ಆರ್ಮಿಯವರು ಇನ್ನೂ ಅಲ್ಲಿ ಏನು ಡಿಸಿಷನ್ ಹೇಳ್ತಾರೆ ನೋಡಿಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಅಭ್ಯರ್ಥಿಗಳೇ ಇಲ್ಲಿ ಗಮನಿಸ್ಬೋದು, KSRTC ಬಸ್ಸುಗಳು ಬಂದು ನಿಂತಿದ್ದಾವೆ. ಅದೇ ರೀತಿಯಾಗಿ ಭಾವಿ ಅಗ್ನಿವೀರರನ್ನು ಬಸ್ಸಿನಲ್ಲಿ ಹತ್ತಿಸಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮಳೆಯಿಂದಾಗಿ ರ್ಯಾಲಿ ನಡೆಯೋದು ಕಷ್ಟ ಆದರೂ ಸಹಿತ ಆರ್ಮಿಯವರು, ಅಲ್ಲಿದ್ದಂಥ ಪೊಲೀಸ್ ಇಲಾಖೆಯವರು, ಆಮೇಲೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಒಳ್ಳೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸಹಕಾರವನ್ನು ತೆಗೆದುಕೊಂಡು KSRTC ಅವರು ಸಹಿತ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರ ಸಹಕಾರವನ್ನು ತೆಗೆದುಕೊಂಡು ಅಭ್ಯರ್ಥಿಗಳನ್ನ ಈಗ ಸಾಯಿ ಟ್ರೂಪ್ಸ್ ಹಾಕಿ ಕ್ರೀಡಾಂಗಣಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಭ್ಯರ್ಥಿಗಳಿಗೆ ಗಮನಿಸಬೇಕು, ಸ್ವಲ್ಪ ತಡವಾಗಿ ಇವತ್ತು ರನ್ನಿಂಗ್ ನಡೀತದೆ. ಅಲ್ಲಿ ಸಾಯಿ ಟ್ರೂಪ್ಸ್ ಏನದ ಅದು ಚೌಕ್ ಇರುವುದರಿಂದ ಸ್ವಲ್ಪ ರನ್ನಿಂಗ್ ಅದು ಕರ್ವ್ 400 ಮೀಟರ್ ಅಂದರೆ ವಿಶೇಷವಾಗಿ ಕರ್ವ್ ಇರ್ತದೆ. ಆದರೆ ಇಲ್ಲಿ ಕರ್ವ್ ಇಲ್ಲ, ಚೌಕ್ ಇರೋದ್ರಿಂದ ಓಡುವಾಗ ಸ್ವಲ್ಪ ತೊಂದರೆ ಆಗ್ಬೋದು. ಆದರೂ ಸಹಿತ ಅಭ್ಯರ್ಥಿಗಳು ನೀವು ಶೂಸ್ ಹಾಕ್ಕೊಂಡು ಓಡ್ಬೋದು, ಆಮೇಲೆ ಬರಿಗಾಲೇನೂ ಓಡ್ಬೋದು. ಆದರೆ ಆರ್ಮಿ ಆಫೀಸರ್ಸ್ ಅಂದರೆ ಅಲ್ಲಿ ಹಾಕಿ ಕ್ರೀಡಾಂಗಣ ಇರೋದ್ರಿಂದ, ಒಳ್ಳೆಯ ಮೈದಾನ ಇರೋದ್ರಿಂದ ಅಲ್ಲಿ ನೀವು ಶೂಸ್ ಹಾಕ್ಕೊಂಡು ಓಡೋದ್ರಿಂದ ಅಲ್ಲಿ ತೊಂದರೆ ಆಗ್ಬೋದೇನೋ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡು ಬರಿಗಾಲೇನೂ ಓಡಿಸ್ಬೋದು, ಅಥವಾ ಶೂಸ್ ಹಾಕ್ಕೊಂಡು ಓಡಲಿಕ್ಕೆ ನಿಮಗೆ ಅವಕಾಶನೂ ಕೊಡ್ಬೋದು. ಅಭ್ಯರ್ಥಿಗಳಲ್ಲಿ ಯಾವ ರೀತಿ ಇರ್ತದೆ ಅದನ್ನು ನೋಡಿಕೊಂಡು ನೀವು ರನ್ನಿಂಗನ್ನು ಮಾಡಿ ಭಾರತಾಂಬೆ ಸೇವೆಯನ್ನು ಸೇರುವ ನಿಮ್ಮ ಕನಸು ನನಸಾಗಲಿ. ಅಭ್ಯರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.